ಹಾಯ್ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಗುರುವಾರದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಯಾಕೋ ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಮನೆಯಲ್ಲೇ ಇದ್ದೆ. ಏನು ಮಾಡ್ಕೊಳಕ್ಕೂ ಇವತ್ತು ವೀಡಿಯೋ ಕೂಡ ಹಾಕೋಕ್ಕೆ ಮನಸ್ಸಿರಲಿಲ್ಲ. ಇವತ್ತು ತುಂಬಾ ಬೇಜಾರಾಯಿತು. ಏನು ಜನಗಳಪ್ಪ ಇವರೆಲ್ಲ ಈ ಥರ ಅಂತಾರೆ. ಏನು ನಾವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂದ ತಕ್ಷಣ ಏನು ಎಲ್ಲ ಸಕ್ಸಸ್ಸಿಗೆ ದುಡ್ಡಿಗೋಸ್ಕರನೇ ಮಾಡ್ತೀವ? ಆ ಥರ ಏನಿಲ್ವಲ್ಲ. ನಮ್ಮ ಸಮಾಧಾನಕ್ಕೆ ನಾವು ಏನೋ ಒಂದು ಮನೆಯಲ್ಲಿ ಇರ್ತೀವಿ, ಫ್ರೀ ಇರೋ ಟೈಮಲ್ಲಿ ನಮ್ಮ ಇದಕ್ಕೋಸ್ಕರ ಮಾಡ್ತೀವಿ ಅಷ್ಟೇ. ನಾವೇನು ಇದರಲ್ಲಿ ಬಂದು ದುಡ್ಡು ಮಾಡಬೇಕು, ಇದರಿಂದನೇ ಜೀವನ ನಡೆಸ್ಬೇಕು ಅನ್ನೋದೇನಿಲ್ಲ. ಆದರೆ ಜನಗಳು ನಾವೇನಾದರೂ ಒಂದು ಮಾಡ್ತಾಯಿದ್ದೀವಿ ಅಂದರೆ ಅಡ್ಡಬಾಯಿ ಹಾಕೋರೇ ಜಾಸ್ತಿ. ಏನಾದರೂ ಒಂದು ಮಾಡ್ತಿದ್ದೀವಿ, ಆಗಬೇಕಲ್ಲ, ಸಕ್ಸಸ್ ಆಗಬೇಕಲ್ಲ. ಎಲ್ರದ್ದು ಆಗುತ್ತೆ ಅಂದರೆ ಎಂತೆಂಥರೋ ಗುಂಡಿಗೆ ಬಿದ್ದೋಗಿದ್ದಾರೆ, ಇವರೆಲ್ಲ ಯಾವ ಲೆಕ್ಕ ಅಂತ ಎಲ್ಲ ಹೇಳ್ತಾರೆ. ಆದರೆ ಯಾವ ಥರ ಜನ ಇದ್ದಾರೆ ನೋಡಿ. ಆಗಲಿ, ಒಳ್ಳೇದಾಗಲಿ ಬಿಡು, ಮಾಡ್ಕೊಂಡ್ಲಿ, ಒಳ್ಳೇದಾಗಲಿ, ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡಬೇಕಾಗಿರೋ ಅಂಥವ್ರೆ ಕಾಲು ಎಳಿತಾರೆ. ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಬೇರೆಯವರೆಲ್ಲ ನಮ್ಮವರೇ ಆಗಬೇಕಲ್ಲ, ಎಂತೆಂಥರೋ ಮಾಡ್ತಾರೆ, ಎಂತೆಂಥರಿಗೂ ಆಗಿಲ್ಲ, ಇವ್ರದ್ದೆಲ್ಲ ಆಗುತ್ತಾ ಅನ್ನೋ ಥರ ಎಷ್ಟೋ ಜನ ಮಾತಾಡ್ತಾರೆ. ಆದರೆ ಯಾರಾಗಲಿ ಯಾರ ಬಗ್ಗೆ ದೇವರ ಆಶೀರ್ವಾದ ಇದ್ದರೆ ಸಾಕು ನನಗಷ್ಟೇ. ಇನ್ನೂ ಸ್ವಲ್ಪ ಜನ ಏನು ಇವ್ರ ಮನೇಲಿ ಫ್ರೀ ಬಿಟ್ಟಿದ್ದಾರೆ, ಯೂಟ್ಯೂಬೆಲ್ಲ ಮಾಡ್ಕೊಂಡು. ನಮ್ಮ ಮನೇಲೆಲ್ಲ ಫ್ರೀ ಬಿಡಲ್ಲಪ್ಪ. ಈ ಥರ ನಮಗೂ ಮಾಡೋಕ್ಕೆ ಇಷ್ಟ, ಆದರೆ ನಮ್ಮ ಮನೇಲಿ ಬಿಡಲ್ಲ. ಅಂದರೆ ಏನು, ನಮ್ಮ ಮನೇಲಿ ಫ್ರೀ ಬಿಟ್ಟಿದ್ದಾರೆ, ನಾವೇನು ಇಲ್ಲಿ ಎಲ್ಲರ ಮುಂದೆ ಫೋರ್ಸ್ ಕೊಡೋಕ್ಕಂತ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ. ಆ ಥರ ಇಲ್ಲ. ಅದರಲ್ಲಿ ಒಳ್ಳೆ ರೀತಿಯಲ್ಲೂ ಇದೆ, ಕೆಟ್ಟ ರೀತಿಯಲ್ಲಿ ನೀವು ತಗೊಳ್ಳೋ ರೀತಿ ಇರುತ್ತೆ. ಯಾವುದೇ ಆಗಲಿ, ನಾವು ಕೆಟ್ಟ ರೀತಿ ಯೋಚನೆ ಮಾಡೋರೆ, ಕೆಟ್ಟ ಕೆಲಸ ಮಾಡೋರೆ ಕೆಟ್ಟ ರೀತಿ ಯೋಚನೆ ಮಾಡೋದು ಅಂತ ನನಗಂತೂ ಅದು ಅರಿವಾಗಿದೆ. ನಾವೊಂದೇನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಯಾರ್ದು ಪರ್ಮಿಷನ್ ಇಲ್ಲದೇ ನಮ್ಮ ಇಷ್ಟದ ಪ್ರಕಾರ ಮಾಡ್ತಿದ್ವಿ ಅಂತ ಯಾವತ್ತೂ ಅಂದ್ಕೊಬೇಡಿ. ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು, ಇದೆಲ್ಲದಕ್ಕಿಂತ ಮುಂಚೆ ನನ್ನ ಗಂಡ ಮಕ್ಳದ್ದು ಪರ್ಮಿಷನ್ ಇಲ್ಲದೇ ನಾನು ಯಾವ ಕೆಲಸನೂ ಮಾಡಲ್ಲ. ನನ್ನ ಪ್ರಕಾರ ಏನಂದರೆ, ನನ್ನ ಗಂಡ ಮಕ್ಕಳು ಒಪ್ಕೊಂಡಿದ್ದಾರಾ, ನಮ್ಮ ಅತ್ತೆ ಮಾವ ಒಪ್ಕೊಂಡಿದ್ದಾರಾ, ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರಾ, ಅಷ್ಟೇ ಸಾಕು. ಮೂರನೇವ್ರ ಪರ್ಮಿಷನ್ ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನಮಗೆ ಯಾರ ಅವಶ್ಯಕತೆ ಇಲ್ಲ, ಯಾರಿಂದ ನಮಗೇನು ಆಗಬೇಕಾಗಿಲ್ಲ. ನಾವು ಅವರಿಗೆ, ನಮ್ಮನ್ನು ನಂಬಿರೋರಿಗೆ ಮುಜುಗರ ಆಗದೇ ಇರೋ ಥರ ಮಾಡ್ತಾಯಿದ್ದೀವಿ ಅಂದ್ಕೊಂಡ್ರೆ ನಮಗೆ ಅಷ್ಟೇ ಸಾಕು. ನಾವು ಯಾರಿಗೂ ಮುಜುಗರ ಆಗೋ ಥರ ಮಾಡೋದು ಇಲ್ಲ, ಮಾಡ್ತಾನೂ ಇಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ನನ್ನ ಗಂಡ ಮಕ್ಕಳು ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನು ನಾನು ಉಳಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಕಾಲು ಎಳೆಯೋರು ಇದ್ದೇ ಇರ್ತಾರೆ, ಏನು ಎಲ್ಲಿ ಉದ್ಧಾರ ಆಗಿಬಿಡ್ತಾರೋ ಅಂತ ಅವರಿಗೂ ಇಷ್ಟ ಇರುತ್ತೆ, ಬಟ್ ಯೋಗ್ಯತೆ ಇರಲ್ಲ ಅಷ್ಟೇ. ಬಟ್ ಏನು ಮಾಡೋದಕ್ಕೆ ಬರಲ್ವಲ್ಲ, ಅದಕ್ಕೋಸ್ಕರ ಆ ಥರ ಮಾತಾಡ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಏನೋ ನನಗೆ ಗೊತ್ತಿರೋಷ್ಟು ಮಾಡ್ತೀನಿ. ನಾನು ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅಷ್ಟೇ ಸಾಕು. ಬೇರೆಯವ್ರ ಅವಶ್ಯಕತೆ, ಬೇರೆಯವ್ರ ಪರ್ಮಿಷನ್ ತೊಗೊಂಡು ನನಗೇನಾಗಬೇಕಲ್ವ? ನಾವು ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದೀವಿ ಅಂದರೆ ನನ್ನ ಗಂಡ ಮಕ್ಳಿಗೆ ನಂಬಿಕೆ ಇದ್ದರೆ ಸಾಕು. ಯಾರು ಹೆಂಗಾರಿರಲಿ, ಹೇಳ್ದವರೆಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಹಿಂದೆ ಮಾತಾಡೋರು ಈಗ ಯಾವ ಲೆವೆಲಲ್ಲಿದ್ದಾರೆ, ಏನು ಅನುಭವಿಸ್ತಿದ್ದಾರೆ ಅನ್ನೋದು ಎಲ್ಲದೂ ಚೆನ್ನಾಗಿ ಗೊತ್ತಿದೆ. ಕೆಲವರು ಅಂದ್ಕೊಂಡಿರ್ತಾರೆ ನಾವೇನು ಮಾತಾಡಲ್ಲವ, ಓ ನಮ್ಮ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ ಅಂತ. ಎಲ್ಲ ಗೊತ್ತಿರುತ್ತೆ, ಆದರೆ ನಮಗೆ ಬೇರೆಯವ್ರ ತಟ್ಟೆಯಲ್ಲಿರೋ ನೊಣನ ಹೆಗ್ಣನ ಹುಡ್ಕೋ ಅವಶ್ಯಕತೆ ಇಲ್ಲ. ಅವ್ರ ತಟ್ಟೆನಲ್ಲಿ ಹೆಗ್ಣನೇ ಬಿದ್ದಿರುತ್ತೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣನ ಹುಡ್ಕೋವಂಥ ಜನಗಳ ಮಧ್ಯೆ ನಾವು ಹೆಂಗಿರ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟಿಲ್ಲದೇ ನಾವು ಇಷ್ಟು ಮುಂದುವರೆದಿಲ್ಲ. ನಾವು ಹೆಂಗಿದ್ದಾರೆ, ಹೆಂಗೆ ಬೆಳೆದಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ನಾವು ಯಾರ ಋಣದಲ್ಲಿಲ್ಲ, ಅದಂತೂ ಸತ್ಯ. ನಾವು ನಿಯತ್ತಾಗಿರೋತ್ತಿಗೆ, ನಿಯತ್ತಾಗಿ ದುಡ್ದು ತಿನ್ನೋಷ್ಟೊತ್ತಿಗೆ ನಾವು ಇಷ್ಟು ಚೆನ್ನಾಗಿರೋದು. ಯಾರು ಏನೇ ಅಂದ್ಕೊಂಡ್ಲಿ ನಮಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಬೆಳವಣಿಗೆ, ನಮ್ಮ ಕಷ್ಟ, ನಮ್ಮ ಇಷ್ಟ, ನಾವು ಯಾವ ಥರ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ಹಗಲು ರಾತ್ರಿ ನನ್ನ ಗಂಡ ಎಷ್ಟು ಕಷ್ಟಪಟ್ಟು ದುಡಿದು ನಮ್ಮನ್ನು ಸಾಕ್ತದೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಏನು ಗೊತ್ತಿರುತ್ತಲ್ವ. ಆದರೂ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಯಾರಿಗೂ ಈ ಥರ ಹಂಗಿಸ್ಬೇಡಿ. ಸಕ್ಸಸ್ ಆಗುತ್ತೋ ಬಿಡುತ್ತೋ, ಅವರವರ ಹಣೆಯಲ್ಲಿ ಏನೇನು ಬರೆದಿರುತ್ತೋ ಅದೇ ಆಗುತ್ತೆ. ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ದಯವಿಟ್ಟು ಯಾರನ್ನೂ ತುಳಿಯೋಕ್ಕೆ ಟ್ರೈ ಮಾಡಬೇಡಿ. ತುಳಿಯೋಕ್ಕೆ ಬಂದವರೆಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಹಿಂದೆ ಮುಂದೆ ಅಂದವರು ಮಾತಾಡಿದವರೆಲ್ಲ ಈಗ ಯಾವ ಲೆವೆಲಲ್ಲಿ ಜೀವನ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಎಲ್ಲ ಇದ್ದು ನೆಮ್ಮದಿ ಇಲ್ಲದೆ ಇರೋರ ಜೀವನನೂ ಕೂಡ ನೋಡಿದ್ದೀನಿ. ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬೇಕು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಹೇಳಿದ್ದೀನಿ. ದಯವಿಟ್ಟು ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ. ನೋಡಿದ್ದಕ್ಕಾಗಿ ಧನ್ಯವಾದ.